ಎಲ್ರಿಗೂ ನಮಸ್ಕಾರ. ಮನೆ ಕಟ್ಟೋದಕ್ಕೆ ಇಟ್ಟಿಗೆ ಸಿಮೆಂಟು ಎಷ್ಟು ಮುಖ್ಯನೋ ನೀರು ಸಹ ಅಷ್ಟೇ ಮುಖ್ಯ. ಅದಕ್ಕಾಗಿ ಇವತ್ತು ಸಂಪುಗುಂಡಿ ತೆಗೆಯೋಕೆ ಅಂತ ಬೆಳಬೆಳಗ್ಗೆನೆ JCB ಬಂದಿತ್ತು. ಅವ್ರಿಗೆ ಕಾಫಿ ನೀರು ತಗೊಂಡೋಗಿ ಕೊಟ್ಟೆ, ಅಷ್ಟರಲ್ಲಿ ಮನೆಯಿಂದ ಕಾಲ್ ಬಂತು. ಮನೆಗೆ ಬಂದರೆ ನಮ್ಮ ಶ್ರೀಮತಿಯವರು ಪಲಾವ್ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಆದರೆ ಮಸಾಲೆ ರುಬ್ಬೋದಕ್ಕೆ ಕರೆಂಟ್ ಇರಲಿಲ್ಲ. ನಮ್ಮ ಜಾಣೆ ಮಗಳಿಗೆ ಸಹ ಸ್ಕೂಲಿಗೆ ಟೈಮ್ ಆಗಿತ್ತು. ಹಾಗಾಗಿ ತಿಂಡಿ ತರೋಣ ಅಂತ ಹೋಟೆಲ್ಗೆ ಬಂದೆ. ಇದು ಅಶ್ವತ್ಥಣ್ಣವ್ರ ಹೋಟ್ಲು ಅಂತ ನಮ್ಮ ನೇರಳೆಕೆರೆ ಗೇಟಲ್ಲೇ ಫೇಮಸ್ಸು. ಇಲ್ಲಿ ಅಡುಗೆ ತಿಂಡಿನೆಲ್ಲ ಒಲೆನಲ್ಲೇ ಮಾಡೋದು. ಇವ್ರು ಮಾಡೋ ಇಡ್ಲಿ ಅಂತೂ ನಮಗೆ ತುಂಬ ಇಷ್ಟ. ತಿಂಡಿ ತಗೊಂಡು ಮನೆಗೆ ಬಂದು ನಮ್ಮ ಜಾಣೆ ಮಗಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿದ ಮೇಲೆ ಕರೆಂಟ್ ಬಂತು. ಮೊದಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ರಲ್ಲ, ಹಾಗಾಗಿ ನಮ್ಮ ಶ್ರೀಮತಿಯವರು ಪಟ್ ಅಂತ ಪಲಾವ್ ರೆಡಿ ಮಾಡಿದ್ರು, ಜೊತೆಗೆ ಚಟ್ನಿನೂ ಮಾಡಿದರು. ಇಬ್ಬರು ಜೊತೆಯಲ್ಲೇ ತಿಂಡಿ ತಿಂದ್ವಿ. ತಿಂಡಿ ತಿಂದಾದ್ಮೇಲೆ ಸೀದಾ ನಾನು ನಮ್ಮ ದಿನ್ನೇವಲ್ದ ಹತ್ರ ಬಂದೆ. ಇಲ್ಲಿ ನಮ್ಮದೊಂದು ಹುಣಸೆ ಮರ ಐತೆ. ಸ್ವಲ್ಪ ಹಣ್ಣಾಗ್ಬಿಟ್ಟೈತೆ. ಗಾಳಿ ಬೀಸಿದಾಗೆಲ್ಲ ಆಗೊಂದು ಈಗೊಂದು ಬೀಳ್ತಾ ಇರುತ್ತೆ. ಅವನ್ನೆಲ್ಲ ಆಯ್ಕೋಬೇಕು. ನಮ್ಮ ಕಡೆ ಬೇಸಿಗೆ ಬಂದರೆ ಸಾಕು ಇದೇ ಕೆಲಸ. ಯುಗಾದಿವರೆಗೂ ಪ್ರತಿಯೊಂದು ಮನೆಯಲ್ಲೂ ಹುಣಸೆ ಹಣ್ಣಿನ ಕೆಲಸ ಇದ್ದೇ ಇರುತ್ತೆ. ಹುಣಸೆ ಹಣ್ಣನ್ನೆಲ್ಲ ಆಯ್ಕೊಂಡಾದ್ಮೇಲೆ ಸೀದಾ ನಾನು ನಮ್ಮ ತೋಟದ ಹತ್ರ ಬಂದೆ. ಅಡಿಕೆ ಗರಿನಲ್ಲಿ ಬಳ್ಳಿ ಮಾಡಿಕೊಂಡು ಕರುಗೆ ಒಂದೊರೆ ಮೇವು ಕೊಯ್ಕೊಂಡು ಹೊರೆ ಕಟ್ಕೊಂಡೆ. ಹಾಗೆ ಜೊತೆಯಲ್ಲಿ ಯೂರಿಯಾ ಸಹ ತಂದಿದ್ದೆ. ಸಪ್ಪೆ ಬೆಳಿಬೇಕು ಅಂದರೆ ನಾವು ಅದಕ್ಕೆ ಯೂರಿಯಾ ಹಾಕಬೇಕು. ಸಪ್ಪೆಗೆಲ್ಲ ಗೊಬ್ಬರ ಹಾಕಿ ಅಷ್ಟರಲ್ಲಿ ಸ್ವಲ್ಪ ಬಿಸಿಲು ಬಂದುಬಿಟ್ಟಿತ್ತು. ನಾನು ಸಹ ಮೇವು ಹೊರೆ ತಗೊಂಡು ಮನೆ ಕಡೆ ಹೊರಟೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.